ನಾನು ನಿಮಗೆ ಲಾಸ್ಟ್ ವಿಡಿಯೋದಲ್ಲೇ ಹೇಳಿದ್ದೆ ನಂಜನಗೂಡು ಟೆಂಪಲ್ ದರ್ಶನ ಆದಮೇಲೆ ಇದೊಂದು ದೇವಸ್ಥಾನಕ್ಕೆ ಕಂಪಲ್ಸರಿ ಹೋಗಿ ಬರಬೇಕು ಅಂತ. ಅದು ಯಾವುದಂದರೆ ಪರಶುರಾಮ ಟೆಂಪಲ್ಲು. ನಮಗೆ ಗೊತ್ತಿರಲಿಲ್ಲ, ಬಟ್ ಅಲ್ಲಿರೋರು ಹೇಳಿದ್ರು ಹೋಗಿ ಬನ್ನಿ ಅಂತ. ಸೊ ಅದಕ್ಕೆ ಹೋಗಿ ದರ್ಶನ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಅಲ್ಲಿಂದ ನಾವು ಮಧ್ಯಾಹ್ನ ಊಟ ಮಾಡಿರಲಿಲ್ಲ, ಸೊ ಅದಕ್ಕೆ ಸ್ನ್ಯಾಕ್ಸ್ ಥರ ಏನಾದರೂ ತಿನ್ನೋಣ ಅಂತ ಬಾಳೆ ಎಲೆ ಗೋಬಿ ಅಂತ ಇತ್ತು, ಚೆನ್ನಾಗಿತ್ತು. ಅದು ತಿನ್ಕೊಂಡು ನಾವು ಹೋಗಿದ್ದೆ ಚಪಾತಿ ಊಟಕ್ಕೆ. ಇಲ್ಲಿ ಚಪಾತಿ ತುಂಬ ಫೇಮಸ್ಸು ನಂಜನಗೂಡಲ್ಲಿ, ಶಿವಲಿಂಗ ಕೆಫೆ ಅಂತ. ನಮಗೆ ಯಾರೋ ಹೇಳಿದ್ರು ಅಲ್ಲಿ ಹೋದ್ರೆ ಒಂದ್ಸಲ ಟ್ರೈ ಮಾಡಿ ಚೆನ್ನಾಗಿರುತ್ತೆ ಅಂತ. ಸೊ ಅದಕ್ಕೆ ಹೋದ್ವಿ. ನಾನು ಓನರ್ನ ಕೇಳಿದ್ದಕ್ಕೆ ಅವರು 100 ಇಯರ್ಸಿಂದನೂ ಇದೆ, ಯಾವಾಗ ಶುರುವಾಗಿತ್ತು ಅಂತ ಗೊತ್ತಿಲ್ಲ, ಮುತ್ತಾತ ತಾತೆಯಿಂದ ಬಂದಿರೋದು ಅದು ಅಂತ ಹೇಳಿದ್ರು. ನಾವು ಎಷ್ಟು ಮನೇಲಿ ಮಾಡ್ತೀವಿ ಚಪಾತಿ, ಅದಕ್ಕೆ 4 ಆ್ಯಡ್ ಮಾಡಬೇಕು, ಅಷ್ಟು ದೊಡ್ಡದಿದೆ ಚಪಾತಿ, ತುಂಬ ಚೆನ್ನಾಗಿತ್ತು. ಬಟ್ ನಾನು ಮಸಾಲೆ ದೋಸೆ ತೊಗೊಂಡೆ, ಅಷ್ಟು ದೊಡ್ಡ ಚಪಾತಿ ತಿನ್ನೋಕ್ಕಾಗಲ್ಲ ಅಂತ ಅವ್ರಲ್ಲೇ ಒಂದು ಸ್ವಲ್ಪ ಟೇಸ್ಟ್ ಮಾಡಿದೆ, ಚೆನ್ನಾಗಿತ್ತು. ಮಸಾಲೆ ದೋಸೆ ತಿಂದ್ಕೊಂಡು ಟೀ ಕುಡಿದ್ವಿ, ಟೀನು ತುಂಬ ಚೆನ್ನಾಗಿತ್ತು. ಊಟ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಟೈಮ್ ಪಾಸ್ ಮಾಡೋಣ ಅಂತ ಮೈಸೂರು ಸಿಟಿ ಎಲ್ಲ ಬೀಟ್ಸ್ ಎಲ್ಲ ಹೊಡಿದ್ವಿ. ಲಾಸ್ಟ್ ವೀಕ್ ಹೋದಾಗ ಲೈಟಿಂಗ್ಸ್ ಎಲ್ಲ ಇತ್ತು, ಬಟ್ ಈ ಸಲ ಲೈಟಿಂಗ್ಸ್ ಎಲ್ಲ ಆಫ್ ಮಾಡಿದೆ, ನೈಟ್ ಆಗಿತ್ತು ಅಂದ್ಬಿಟ್ಟು ಊಟಕ್ಕೆ ಬಂದ್ವಿ. ನಾವು ಆ್ಯಕ್ಚುಲಿ ಮೈಸೂರಿಗೆ ಬಂದಾಗ ಡ್ರೈ ಗೋಬಿ ಮತ್ತು ಹೋಟೆಲ್ ತ್ರಿಬಲ್ ಮಿಸ್ ಮಾಡಲ್ಲ. ಲಾಸ್ಟ್ ವೀಕ್ ಬಂದಾಗ ತಿನ್ನಂಗಿರಲಿಲ್ಲ ಅಂದ್ಬಿಟ್ಟು ತಿಂದಿರಲಿಲ್ಲ, ಈ ಸಲ ಮಿಸ್ ಮಾಡಲಿಲ್ಲ. ಮಟನ್ ಬಿರಿಯಾನಿ ಮತ್ತು ಚಿಕನ್ ಚಿಲ್ಲಿ ತೊಗೊಂಡ್ವಿ. ನಮಗೆ ಆ್ಯಕ್ಚುಲಿ ಇಲ್ಲಿ ಮಟನ್ ಬಿರಿಯಾನಿನೇ ತುಂಬ ಲೈಕ್ ಆಗೋದು, ಚಿಕನ್ ಚಿಲ್ಲಿನೂ ಚೆನ್ನಾಗಿರುತ್ತೆ, ಜಾಸ್ತಿ ನಮಗೆ ಮಟನ್ ಬಿರಿಯಾನಿ ಇಷ್ಟ. ನಾವಿಲ್ಲಿ ಯಾವತ್ತೂ ವೆಜ್ ಟ್ರೈ ಮಾಡಿರಲಿಲ್ಲ, ಬಟ್ ಈ ಸಲ ಟ್ರೈ ಮಾಡಿದ್ವಿ, ಅದು ಚೆನ್ನಾಗಿತ್ತು. ನಮಗೆ ವೆಜ್ಗಿಂತ ನಾನ್ ವೆಜ್ಜೇ ತುಂಬ ಇಷ್ಟ ಆಗೋದು. ಊಟ ಎಲ್ಲ ಮುಗಿಸ್ಕೊಂಡು ಈ ಬೀಡ ಎಲ್ಲ ತಿಂದ್ಕೊಂಡು ನಾವು ಹೊರಟಿದ್ದೆ ಹಾಸನ ಕಡೆ. ನನಗೆ ಆ್ಯಕ್ಚುಲಿ ನೈಟ್ ಆಗಲಿ ಡೇ ಆಗಲಿ ಟ್ರಾವೆಲ್ ಮಾಡಬೇಕಾದ್ರೆ ಕಾಫಿ ಕಂಪಲ್ಸರಿ ಇರಲೇಬೇಕು. ನನಗಂತಲ್ಲ, ಮೇ ಬಿ ಎಲ್ಲರಿಗೂ ಹಂಗೆ ಅನಿಸುತ್ತೆ. ಕಾಫಿ ಅಂದರೆ ನನಗೆ ತುಂಬ ಇಷ್ಟ. ಸೊ ಅದಕ್ಕೆ ಕಾಫಿ ಕುಡಿಯೋಣ ಅಂತ ಬಂದ್ವಿ. ಐಸ್ ಕ್ರೀಮ್ನ ಆರ್ಡ್ರ್ ಮಾಡಿದ್ದೆ, ಬಟ್ ಅಲ್ಲಿ ತಿನ್ನೋಕ್ಕಾಗಲಿಲ್ಲ ಅಂದ್ಬಿಟ್ಟು ಪಾರ್ಸಲ್ ತೊಗೊಂಡು ಬಂದ್ವಿ. ಹಾಸನ ಕಡೆ ಬರ್ತಾ ಐಸ್ ಕ್ರೀಮ್ ತಿನ್ಕೊಂಡು ನಾವು ಬಂದಿದ್ದೆ ಮನೆ ಕಡೆಗೆ. ಥ್ಯಾಂಕ್ ಯು, ಹೀಗೆ ಸಪೋರ್ಟ್ ಮಾಡ್ತಾಯಿರಿ.